ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDA ಗೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಿಮ್ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಜೀವನ ನೀಡಿತು? ಆಪ್ಷನ್ 1 ಸಮದರ್ಶಿ, ಆಪ್ಷನ್ 2 ಅರಣ್ಯ, ಆಪ್ಷನ್ 3 ನಗರ, ಆಪ್ಷನ್ 4 ಅರಣ್ಯ. ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಿದ್ರೆ ಇದಕ್ಕೆ ಉತ್ತರ ನಾವು ಸಮದರ್ಶಿ ನೋಡ್ಬೋದು. ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಅಂತಂದ್ರೆ ನಮ್ಗೆ ಈ ಒಂದು ಕ್ವಶನ್ ದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸಮದರ್ಶಿ ಮತ್ತು ನಗರ ಎರಡು ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಅಂದ್ರೆ ಉತ್ತರ ಏನ್ ಬರ್ತದಪ್ಪ ಅಂದ್ರೆ 1 ಮತ್ತು 3 ಈ ಪ್ರಶ್ನೆಗೆ ಉತ್ತರವಾಗುತ್ತದೆ ಎಂದು ನಾವು ಹೇಳ್ಬಹುದು. ಸಮದರ್ಶಿ ಅಂದ್ರೆ ನಮ್ಗೆ ಏನ್ ಅನ್ಸುತ್ತದೆ ಅಂದ್ರೆ ಐಕ್ಯತೆ ಮತ್ತು ಮಾನವೀಯತೆಯನ್ನು ನಮ್ಗೆ ತಿಳಿಸುತ್ತದೆ. ಹಾಗಾದ್ರೆ ನಾಗರಿಕತೆ ಅಂದ್ರೇನು ಅಂದ್ರೆ ಬೌದ್ಧ ಧರ್ಮ ಯಾವ ರೀತಿ ನಾಗರಿಕತೆಯಲ್ಲಿ ಏನ್ ತಿಳಿಸುತ್ತಪ್ಪ ಅಂತಂದ್ರೆ ಒಂದು ಜಾತಿ ಪದ್ಧತಿ ಮತ್ತು ಮೌಢ್ಯತೆಯನ್ನು ಇದು ನಮ್ಗೆ ತಿಳಿಸ್ತದ ಅನ್ನೋದು, ಅಂದ್ರೆ ಮೂಢನಂಬಿಕೆಗಳ ಬಗ್ಗೆ ತಿಳಿಸ್ತದ ನಗರದಲ್ಲಿ ಅಂತ ನಾವು ನೋಡ್ಬಹುದು. ಹಾಗಿದ್ರೆ ಇದಕ್ಕೆ ಉತ್ತರ ಮತ್ತು 1 ಮತ್ತು 3 ಈ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತದೆ ಎಂದು ನಾವು ನೋಡಬಹುದು. ಹಾಗಿದ್ರೆ ಎರಡನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? ಆಪ್ಷನ್ 1 ಲಾರ್ಡ್ ವೆಲ್ಲೆನ್ಸಿ, ಆಪ್ಷನ್ 2 ಲಾರ್ಡ್ ಡಾಲ್ಹೌಸಿ, ಆಪ್ಷನ್ 3 ಲಾರ್ಡ್ ವಾರ್ನೆನ್ ಹೆಸ್ಟಿಂಗ್ಸ್, ಆಪ್ಷನ್ 4 ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಉತ್ತರ ಲಾರ್ಡ್ ವೆಲ್ಲೆನ್ಸ್ಲಿ. ಯಾಕಪ್ಪ ಅಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಲಾರ್ಡ್ ವೆಲ್ಲೆನ್ಸಿ ಅವರು ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದರು. ಇದು ಯಾವಾಗ ನಡೀತಪ್ಪ ಅಂತಂದ್ರೆ 1779ರಿಂದ 99ರವರೆಗೆ ನಡೆಯಿತು. ಯಾರ್ಯಾರು ನಡುವಪ್ಪ ಅಂತಂದ್ರೆ ಇದು ಲಾರ್ಡ್ ವೆಲ್ಲೆನ್ಸಿ ಮತ್ತು ಮೈಸೂರು ಯುದ್ಧದ ಟಿಪ್ಪು ಸುಲ್ತಾನ್ ಜೊತೆ ಇವರು ಇದು ಒಂದು ಮೈಸೂರು ಆಂಗ್ಲ ಯುದ್ಧ ನಡೀತದ ನಾವು ನೋಡಬಹುದಾಗಿದೆ. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲು ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ? ಆಪ್ಷನ್ 1 ಒರಿಸ್ಸಾ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಬಂಗಾಳ, ಆಪ್ಷನ್ 4 ಬಿಹಾರ್. ಈ ಒಂದು ಪ್ರಶ್ನೆಗೆ ಉತ್ತರ ಒರಿಸ್ಸಾ ಅಥವಾ ಒಡಿಶಾ ಎಂದು ನಾವು ನೋಡಬಹುದು. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲು ಫ್ಯಾಕ್ಟರಿಯನ್ನು ತೆರೆದಿದ್ದು ಒರಿಸ್ಸಾ ಸ್ಥಳದಲ್ಲಿ ಎಂದು ಜಾರಿಗೆ ಬಂದಿದೆ ಎಂದು ನಾವು ಕೂಡ ಇದನ್ನ ನೋಡಬಹುದು. ಹಾಗಿದ್ರೆ 4ನೇ ಪ್ರಶ್ನೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಆಪ್ಷನ್ 1 4 ವರ್ಷ, ಆಪ್ಷನ್ 1 4 ವರ್ಷ 11 ತಿಂಗಳು 12 ದಿನಗಳು, ಆಪ್ಷನ್ 2 2 ವರ್ಷ 10 ತಿಂಗಳು 12 ದಿನಗಳು, ಆಪ್ಷನ್ 3 3 ವರ್ಷ 11 ತಿಂಗಳು 18 ದಿನಗಳು, ಆಪ್ಷನ್ 4 2 ವರ್ಷ 11 ತಿಂಗಳು 18 ದಿನಗಳು. ನೋಡಿ ಫ್ರೆಂಡ್ಸ್, ನಮ್ಮ ಸಂವಿಧಾನ ರಚನೆಗೆ ಬಂದದ್ದು ಅಂದ್ರೆ ವರ್ಷ ಯಾವ ವರ್ಷ ಅಂದ್ರೆ ಎಷ್ಟು ವರ್ಷಗಳು ತೆಗೆದುಕೊಂಡಿತು, ಎಷ್ಟು ತಿಂಗಳ ತೆಗೆದುಕೊಂಡಿತು, ಅಂದ್ರೆ ಎಷ್ಟು ದಿನಗಳು ತಗಂತು, ಇದಿಷ್ಟು ನಾವು ನೋಡಿದಾಗ ಯಾವ್ದು ಆಗಿರ್ಬಹುದಪ್ಪ ಅಂತಂದ್ರೆ ಈ ರೀತಿ ನಮ್ಗೆ ಈ ಒಂದು ಪ್ರಶ್ನೆಗಳಿಗೆ ಕ್ವಶನ್ ನಮ್ಗೆ ಕನ್ಫ್ಯೂಸ್ ಮಾಡ್ತದೆ. ನೋಡಿದಾಗ ಏನ್ ಅನ್ಸ್ತದಪ್ಪ ಅಂದ್ರೆ ಹೌದು ರೈಟ್ 2 ವರ್ಷ ಇತ್ತು, ಇಲ್ಲಿ ಬಂದಾಗ ಮತ್ತೆ ತಿಂಗಳ ಮತ್ತೆ ದಿನಗಳು ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ತಿಂಗಳನು ಸೇಮ್ ದಿನಗಳು ಸೇಮ್, ನಮ್ ಕನ್ಫ್ಯೂಸ್ ಆಗಿ ಎಸಿಂದು ಇಲ್ಲಿ 3 ವರ್ಷ 2 ವರ್ಷ 3 ವರ್ಷ ಇರ್ಬೋದಾ 2 ವರ್ಷ ಇರ್ಬೋದಾ, ತಿಂಗಳನು ಸೇಮ್ ದಿನಗಳು ಬಿ ಸೇಮ್, ಬಟ್ ವರ್ಷ ಮಾತ್ರ ಏನಾಗಿದೆ ಬೇರೆ ಆಗಿದೆ. ನಮ್ಗೆ ಗೊತ್ತಿರ್ತಕ್ಕಂತ ಆನ್ಸರ್ನ ನಾವು 1 ನಿಮಿಷ ಆದ್ರೂ 10 ಸೆಕೆಂಡ್ ಆದ್ರೂ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಿದ್ರೆ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಬನ್ನಿ ಇದರ ಉತ್ತರ ಯಾವ್ದಪ್ಪ ಅಂತ ನೋಡಮ್ಮ. ಆಪ್ಷನ್ 4 2 ವರ್ಷ 11 ತಿಂಗಳು 18 ದಿನಗಳು ನಮ್ಗೆ ಸಂವಿಧಾನ ರಚನೆಗೆ ಮತ್ತು ರಚನಾ ಸಮಿತಿ ತೆಗೆದುಕೊಂಡದ್ದು ಅಂತ ನಾವು ನೋಡ್ಬೋದು. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದರು, ಅಂದ್ರೆ ಸಮಿತಿಯನ್ನು ರಚನೆ ಮಾಡಿದ್ದರು. 5ನೇ ಪ್ರಶ್ನೆ, ಧರ್ಮ ಇಲ್ಲ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ
ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು? ಆಪ್ಷನ್ 1 ಜ್ಯೋತಿಬಾ ಫುಲೆ, ಆಪ್ಷನ್ 2 ಸರ್ದಾರ್ ಅಯ್ಯಪ್ಪನ್, ಆಪ್ಷನ್ 3 ಶ್ರೀ ನಾರಾಯಣ್ ಗುರು, ಆಪ್ಷನ್ 4 ರಾಮಸ್ವಾಮಿ ನಾಯಕರು. ಇದು ರಾಮಸ್ವಾಮಿ ನಾಯಕರು. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಸರ್ದಾರ್ ಅಯ್ಯಪ್ಪನವರು ಘೋಷಿಸಿದರು ಎಂದು ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಾಣಬಹುದಾಗಿದೆ.